ನೀವು ಈ ರೀತಿ ಒಂದು ಕ್ರೈಮ್ ಕೇಸ್ ನೋಡಿರೋಕೆ ಸಾಧ್ಯನೇ ಇಲ್ಲ. ಒಬ್ಬ ಸುಂದರವಾಗಿರೋ ನ್ಯೂಸ್ ಆಂಕರ್ ಒಂದು ದಿನ ಕಾಣೆ ಆಗ್ತಾಳೆ. 5 ವರ್ಷ ಆದ್ರೂ ಈ ಹುಡುಗಿ ಸಿಗೋದೇ ಇಲ್ಲ. ಈ ಕೇಸ್ನ ಸಾಲ್ವ್ ಮಾಡೋಕೆ ಒಂದು ಹೈವೇ ರೋಡ್ನ ಪೂರ್ತಿಯಾಗಿ ಅಗಿಬೇಕಾಗುತ್ತೆ. ಇವತ್ತಿನ ಕ್ರೈಮ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ. ಪೂರ್ತಿ ವಿಡಿಯೋ ನೋಡಿ. ಛತ್ತೀಸ್ಗಢನ ಕೋರ್ಬಾ ಅನ್ನೋ ಒಂದು ಡಿಸ್ಟಿಕ್ ಅಲ್ಲಿ ಕುಸ್ಮುಂಡಾ ಅಂತ ಒಂದು ಜಾಗ ಇರುತ್ತೆ. ಅಲ್ಲಿ ಸಲ್ಮಾ ಸುಲ್ತಾನ ಅವಳ ಫ್ಯಾಮಿಲಿ ಜೊತೆ ಇರ್ತಾಳೆ. 2018 21 ಅಕ್ಟೋಬರ್. ಸಲ್ಮಾ ಮನೆಯಿಂದ ಆಚೆ ಹೋಗ್ತಾಳೆ. ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮ ಸಲ್ಮಾನ ಕೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ. ಸಲ್ಮಾ ಹೇಳ್ತಾಳೆ, ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಳ್ತಾಳೆ. ಸಲ್ಮಾ ಒಂದು ಲೋಕಲ್ ನ್ಯೂಸ್ ಚಾನೆಲ್ ಅಲ್ಲಿ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಸೊ ಕೆಲವೊಂದು ಸಲ ಆ ಹುಡುಗಿ ಗ್ರೌಂಡ್ ರಿಪೋರ್ಟ್ ಮಾಡೋ ಕೆಲಸನೂ ಇರುತ್ತೆ. ಅದಕ್ಕಾಗಿ ಮನೆಯಿಂದ ಸ್ವಲ್ಪ ದೂರನೇ ಇರ್ತಾಳೆ. ಸೊ 21 ಅಕ್ಟೋಬರ್ 2018 ಸಲ್ಮಾ ಅವಳ ಸ್ಕೂಟಿಯಲ್ಲಿ ಮನೆಯಿಂದ ಆಚೆ ಹೋಗ್ತಾಳೆ. 21 ಅಕ್ಟೋಬರ್ ಆಗೇ ಹೋಗುತ್ತೆ. ಸಲ್ಮಾ ಮನೆಗೆ ವಾಪಸ್ ಬರೋದಿಲ್ಲ. ಸೊ 22 ಅಕ್ಟೋಬರ್ ಮನೆಯವರು ಕಾಲ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಹೇಗಿದ್ದಾಳೆ ಏನು ಮಾತಾಡ್ಸೋಣ ಅಂತ ಸಲ್ಮಾಗೆ ಕಾಲ್ ಮಾಡ್ತಾರೆ. ಆದರೆ ಸಲ್ಮಾ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಸರಿ, ಫೋನ್ ಚಾರ್ಜ್ ಮಾಡೋದು ಮರ್ತಿದ್ದಾಳೇನೋ, ಅದಕ್ಕೆ ಸ್ವಿಚ್ ಆಫ್ ಬರ್ತಿದ್ಯೇನೋ, ಹಾಗೆ ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕೇನೋ, ಅದಕ್ಕೆ ಮನೆಯಿಂದ ಅಷ್ಟು ಬೇಗ ಬೇಗ ಆಚೆ ಹೋದ್ಲು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾರೆ. ಇನ್ನೊಂದೇನಂದ್ರೆ, ಸಲ್ಮಾ ಯಾವಾಗ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ, ಊರಲ್ಲಿ ಎಲ್ಲರಿಗೂ ಸಲ್ಮಾ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತೆ ಊರವರು ಯಾರೇ ಸಲ್ಮಾನ ನೋಡಿದ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಫೋಟೋ ತಗೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಸಲ್ಮಾ ತುಂಬಾ ಪಾಪ್ಯುಲರ್ ಆಗಿರ್ತಾಳೆ. ಹಾಗೆ ಇನ್ನೊಂದೇನಂದ್ರೆ, ಸಲ್ಮಾ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಇರ್ತಾಳೆ. ತುಂಬಾ ಜನ ಸಲ್ಮಾಗೆ ಹೇಳ್ತಾ ಇರ್ತಾರೆ, ನೀನು ಆಕ್ಟರ್ ಆಗಿ ಕೆಲಸ ಮಾಡಬೇಕು, ನೀನು ಹೀರೋಯಿನ್ ಆಗಬಹುದು ಅಂತ. ಸಲ್ಮಾಗೂ ಈ ಆಸೆ ಇರುತ್ತೆ. ಆದರೆ ಆ ಟೈಮಲ್ಲಿ ಸಲ್ಮಾ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಜರ್ನಲಿಸಂ ಬಗ್ಗೆ ತುಂಬಾನೇ ಆಸಕ್ತಿ ಇರುತ್ತೆ. ಯಾವಾಗ ಸಲ್ಮಾ ಮನೆಗೆ ಬರೋದಿಲ್ಲ, ಊರವರೆಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸಲ್ಮಾ ಯಾರೋ ಒಬ್ಬ ಹುಡುಗನ ಜೊತೆ ಓಡ್ ಹೋಗಿರ್ಬೋದು, ಅವಳ ಬಾಯ್ ಫ್ರೆಂಡ್ ಜೊತೆ ಓಡೋಗಿರ್ಬೋದು ಅಂತ. ಇನ್ನು ಕೆಲವೊಬ್ರು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ, ಅವಳು ಹೀರೋಯಿನ್ ಆಗಕ್ಕೆ ಅಂತ ಮುಂಬೈಗೆ ಹೋಗಿದ್ದಾಳೆ, ಅವಳಿಗೆ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲ, ಈ ಊರಲ್ಲೇ ಇರೋಕೆ ಇಷ್ಟ ಇಲ್ಲ, ಅದಕ್ಕೆ ಬರ್ತಿಲ್ಲ ಮನೆಗೆ ಅಂತ. ಇದೇ ರೀತಿ ಸಲ್ಮಾ ಮನೆಯವರು ಅನ್ಕೋತಾರೆ, ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಎಲ್ಲೋ ಹೋಗಿರ್ಬೇಕು ಅಥವಾ ಹೀರೋಯಿನ್ ಆಗಕ್ಕೆ ಮುಂಬೈಗೆ ಹೋಗಿರ್ಬೇಕು ಅಂತ. ಹಾಗೆ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಇದೇ ರೀತಿ ಅಕ್ಟೋಬರ್ ಆಗುತ್ತೆ, ನವೆಂಬರ್ ಆಗುತ್ತೆ, ಡಿಸೆಂಬರು ಕಳೆಯುತ್ತೆ. ಸಲ್ಮಾ ಇಂದ ಒಂದು ಫೋನ್ ಕಾಲ್ ಸಹ ಬರೋದಿಲ್ಲ. ಸರ್ 2019 ಜಾನ್ವರಿ 20ನೇ ತಾರೀಕು ಸಲ್ಮಾ ಅವರ ಅಪ್ಪ ತೀರ್ಕೊಳ್ತಾರೆ ಹೆಲ್ತ್ ಇಶ್ಯೂಸ್ ಇಂದ. ಈಗ ರಿಲೇಟಿವ್ಸ್ ಎಲ್ಲರೂ ಮನೆಗೆ ಬರೋಕೆ ಸ್ಟಾರ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಈಗಾದ್ರೂ ಸಲ್ಮಾ ಮನೆಗೆ ಬರ್ತಾಳಾ, ಈ ವಿಷಯ ತಿಳಿಲಿ ಅಂತ ಸಲ್ಮಾ ಫ್ರೆಂಡ್ಸ್ ಕೊಲೀಗ್ ಎಲ್ಲರಿಗೂ ಈ ವಿಷಯನ ತಿಳಿಸ್ತಾರೆ ಮನೆಯವರು. ಆದರೂ ಸಲ್ಮಾಯಿಂದ ಒಂದು ಕಾಲ್ ಸಹ ಬರಲ್ಲ. ಸಲ್ಮಾ ಮನೆಗೆ ಬರೋದಿಲ್ಲ. ಸಲ್ಮಾಗೋಸ್ಕರ ತುಂಬಾ ಹೊತ್ತು ವೆಯ್ಟ್ ಮಾಡ್ತಾರೆ, ಅಟ್ಲೀಸ್ಟ್ ಕೊನೆ ಸಲ ಅವ್ರ ಅಪ್ಪನ ಮುಖ ನೋಡ್ಲಿ ಅಂತ. ಆದರೆ ಸಲ್ಮಾ ಬರೋದಿಲ್ಲ. ಕಾಲ್ ಸಹ ಸಲ್ಮಾ ಕಡೆಯಿಂದ ಬರೋದಿಲ್ಲ. ಮನೆಯವರು ತುಂಬಾ ಬೇಜಾರಾಗಿರ್ತಾರೆ. ಆದ್ರೆ ಸಲ್ಮಾ ಅವರ ಅಪ್ಪ ಸತ್ತಾಗಲೂ ಸಲ್ಮಾ ಬಂದಿಲ್ಲ ಅಂದ್ರೆ ಏನರ್ಥ? ಸಲ್ಮಾ ಅವರ ಅಪ್ಪನ ಮೇಲೆ ಸಲ್ಮಾಗೆ ದ್ವೇಷ ಅಂತ ಏನೂ ಇರೋದಿಲ್ಲ, ಚೆನ್ನಾಗೇ ಇರ್ತಾರೆ ಅಪ್ಪ ಮಗಳು. ಸೊ ಮನೆಯವರಿಗೂ ಏನನ್ಸುತ್ತೆ ಅಂದ್ರೆ, 3 ತಿಂಗಳಿಂದ ಒಂದು ಕಾಲ್ ಸಹ ಬಂದಿಲ್ಲ, ಮತ್ತೆ ಅವರ ಅಪ್ಪ ತೀರ್ಕೊಂಡಾಗ್ಲೂ ಸಲ್ಮಾ ಮನೆಗೆ ವಾಪಸ್ ಬಂದಿಲ್ಲ ಅಂದ್ರೆ. ಮತ್ತೆ ಸಲ್ಮಾ ಫೇಸ್ಬುಕ್ ಪೋಸ್ಟ್ ನೋಡಿದ್ರೆ, ಲಾಸ್ಟ್ ಪೋಸ್ಟ್ ಅಕ್ಟೋಬರ್ 2018 ಇರುತ್ತೆ. ಅದಾದ ಮೇಲೆ ಯಾವುದೇ ರೀತಿ ಪೋಸ್ಟ್ ಸಹ ಮಾಡಿರೋದಿಲ್ಲ. ಸಲ್ಮಾ ಹಾಗೆ ನೋಡಿದ್ರೆ, ಸಲ್ಮಾ ಮುಂಚೆ ತರ ತುಂಬಾ ಆಕ್ಟಿವ್ ಆಗಿ ಇರ್ತಾಳೆ ಫೇಸ್ಬುಕ್ ಅಲ್ಲಿ. ಆದ್ರೆ ಅವಳು ಒಂದು ಸಲ ಕಾಣೆ ಆದ್ಮೇಲೆ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಿ ಒಂದು ಪೋಸ್ಟ್ ಸಹ ಅಪ್ಲೋಡ್ ಮಾಡಿರೋದಿಲ್ಲ. ಇದನ್ನೆಲ್ಲ ನೋಡಿ ಸಲ್ಮಾ ಮನೆಯವರಿಗೆ ತುಂಬಾ ಡೌಟ್ ಬರುತ್ತೆ. ಫೈನಲಿ 3-4 ತಿಂಗಳು ಕಳೆದ ಮೇಲೆ ಸಲ್ಮಾ ಮನೆಯವರು ಹತ್ತಿರದಲ್ಲಿ ಇರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಲ್ಮಾ ಸುಲ್ತಾನ ಈ ರೀತಿ ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ರೇಸ್ ಮಾಡ್ತಾರೆ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಮನೆಯವ್ರನ್ನ ಚೆನ್ನಾಗಿ ವಿಚಾರಿಸ್ತಾರೆ, ಕೊನೆಯಲ್ಲಿ ಎಲ್ಲಿಗೆ ಹೋದ್ಲು,
ಏನಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಹೋದ್ಲು. ಮತ್ತೆ ಕೊಲೀಗ್ಸ್ ಜೊತೆ ಆಫೀಸ್ನಲ್ಲಿ ಏನಾದ್ರೂ ಜಗಳ ಆಗಿತ್ತ, ಸಲ್ಮಾ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತ, ಏನು ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆದರೂ ಏನೂ ಕ್ಲೂ ಸಿಗೋದಿಲ್ಲ. ಸಲ್ಮಾಗೆ ಯಾವುದು ದ್ವೇಷ ಇದೇನು ಇರೋದಿಲ್ಲ. ಆದ್ರೆ ಸಲ್ಮಾ ಒಂದು ಸೆಲೆಬ್ರಿಟಿ ರೀತಿ ಇರ್ತಾಳೆ ಊರಲ್ಲಿ. ಸಲ್ಮಾ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ ಸಲ್ಮಾನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಮತ್ತೆ ಸಲ್ಮಾ ಆಫೀಸ್ ಏನಿರುತ್ತೆ ಇದು ಮನೆಯಿಂದ ತುಂಬಾ ದೂರ ಇರುತ್ತೆ. ಅದಕ್ಕೋಸ್ಕರ ಕೋರ್ಬಾ ಸಿಟಿಯಲ್ಲೇ ಸಲ್ಮಾ ಒಂದು ಮನೆ ರೆಂಟ್ಗೆ ತಗೊಂಡು ಅಲ್ಲೇ ಇರ್ತಾಳೆ. ಇದೇ ರೀತಿ ಅಕ್ಟೋಬರ್ ಮಂತ್ ಅಲ್ಲಿ ಸಲ್ಮಾ ಮನೆಗೆ ವಾಪಸ್ ಹೋಗ್ತಾಳೆ ರಜಾ ಇದ್ದಾಗ. 21 ಅಕ್ಟೋಬರ್ ಮನೆಯಿಂದ ಆಚೆ ಹೋದ ಮೇಲೆ ಮತ್ತೆ ಮನೆಗೆ ವಾಪಸ್ ಬಂದಿರೋದಿಲ್ಲ. ಸರಿ, ಪೊಲೀಸ್ ಅವರು ಅನ್ಕೋತಾರೆ ಇಲ್ಲ ಅವಳ ಬಾಯ್ ಫ್ರೆಂಡ್ ಜೊತೆ ಎಲ್ಲೋ ಹೋಗಿ ಜೀವನ ಮಾಡ್ತಾ ಇರಬೇಕು, ಅದಕ್ಕೆ ಇನ್ನೂ ಇಲ್ಲಿ ಬಂದಿಲ್ಲ ಅಂತ. ಆದ್ರೆ ಪೊಲೀಸ್ ಅವರಿಗೆ ಒಂದು ದಿನ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ರೈಲ್ವೆ ಸ್ಟೇಷನ್ ಹತ್ರ ಯಾವುದೋ ಒಂದು ಸ್ಕೂಟಿ ಇದೆ ಒಂಟಿಯಾಗಿ, ತುಂಬಾ ತಿಂಗಳುಗಳಿಂದ ಈ ಸ್ಕೂಟಿ ಇಲ್ಲೇ ಇದೆ ಅಂತ. ಸ್ಕೂಟಿಲ ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗೆದಾಗ ಗೊತ್ತಾಗುತ್ತೆ ಇದು ಸಲ್ಮಾ ಸುಲ್ತಾನಳ ಸ್ಕೂಟಿ ಅಂತ. ಈಗಲೂ ಏನ್ ಅನ್ಕೋತಾರೆ ಅಂದ್ರೆ ಸರಿ ಸ್ಕೂಟಿನ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಮತ್ತೆ ಬೇರೆ ಎಲ್ಲಾದ್ರೂ ಹೋಗಿರಬಹುದು ಅಂತ ಅನ್ಕೋತಾರೆ. ಹಾಗೆ ಮೀಡಿಯಾದಲ್ಲೂ ಸಹ ಈ ನ್ಯೂಸ್ ಅಷ್ಟು ಟ್ರೆಂಡಿಂಗ್ ಆಗಿ ಇರೋದಿಲ್ಲ, ಯಾಕಂದ್ರೆ ತುಂಬಾ ತಿಂಗಳುಗಳು ಕಳೆದಿರುತ್ತೆ. ಮತ್ತೆ ಮನೆಯವರು ಸಹ ಸುಮ್ಮನೆ ಆಗಿರ್ತಾರೆ. ಸಲ್ಮಾ ಅವರ ಅಮ್ಮ ಮಾತ್ರ ಆಗಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸ್ತಾ ಇರ್ತಾರೆ ಅಷ್ಟೆ. ಈಗ ಕೇಸ್ ಕ್ಲೋಸ್ ಆದ ಹಾಗೆ ಇರುತ್ತೆ. 2019 ಮುಗದೆ ಹೋಗುತ್ತೆ, 2020 ಸ್ಟಾರ್ಟ್ ಆಗುತ್ತೆ, ಕೋವಿಡ್ ಬರುತ್ತೆ, ಈ ಫೈಲ್ ಪೆಂಡಿಂಗ್ ಅಲ್ಲೇ ಇರುತ್ತೆ. ಹೀಗೆ 2023 ಬರುತ್ತೆ, ಸಲ್ಮಾ ಕಾಣೆಯಾಗಿ 5 ವರ್ಷ ಆಗಿರುತ್ತೆ. ಈಗ ಪೊಲೀಸ್ ಅವರು ಆಪರೇಷನ್ ಮುಸ್ಕಾನ್ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ 5 ವರ್ಷ ಹಿಂದಿನ ಕಾಣೆ ಆಗಿರುವ ಮಕ್ಕಳು, ಹೆಂಗಸರು ಇವರ ಬಗ್ಗೆ ಮತ್ತೆ ಇನ್ವೆಸ್ಟಿಗೇಟ್ ಮಾಡಬೇಕು, ಕೇಸ್ನ ಓಪನ್ ಮಾಡಿ ಅಂತ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಅವರು ಈಗ ಸಲ್ಮಾ ಸುಲ್ತಾನ ಕೇಸ್ನ ಓಪನ್ ಮಾಡ್ತಾರೆ. ಮತ್ತೆ ಹಳೆ ಫೈಲ್ಸ್ ಎಲ್ಲ ಓಪನ್ ಮಾಡಿ ನೋಡಿದಾಗ ಪೊಲೀಸ್ ಅವರಿಗೆ ಒಂದು ಡೌಟ್ ಬರುತ್ತೆ. 5 ವರ್ಷ ಆದ್ರೂ ಇದುವರೆಗೂ ಒಂದು ಸಲಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಮನೆಯವರಿಗೆ. ಅಟ್ಲೀಸ್ಟ್ ಒಂದು ಸಲ ಆದ್ರೂ ಮನೆಯವ್ರಿಗೆ ಕಾಲ್ ಮಾಡ್ಬೋದಿತ್ತು, ಆದ್ರೆ ಒಂದು ಸಲನೂ ಮನೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಯಾವುದೇ ರೀತಿ ಸುದ್ದಿ ಸಮಾಚಾರ ಇಲ್ಲ. ಸೊ ಎಲ್ಲಿ ಸಲ್ಮಾದು ಕೊಲೆ ಆಗಿದ್ಯಾ, ಯಾರಾದ್ರೂ ಕೊಲೆ ಮಾಡಿದಾರ ಅಂತ ಡೌಟ್ ಬರುತ್ತೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಕ್ಲೂ ಅದೇನಂದ್ರೆ 2018 ಸಲ್ಮಾ ಹೆಸರಲ್ಲಿ 5 ಲಕ್ಷದ ಲೋನ್ ಸ್ಯಾಂಕ್ಷನ್ ಆಗಿರುತ್ತೆ. ಲೋನ್ ತಗೊಂಡಿರ್ತಾರೆ ಸಲ್ಮಾ. ಈ ಲೋನ್ ತಗೊಂಡು ಕೆಲವೇ ದಿನ ಆದ್ಮೇಲೆ ಸಲ್ಮಾ ಕಾಣೆ ಆಗಿರ್ತಾಳೆ. ಪೊಲೀಸ್ ಅವರ ಒಂದು ಟೀಮ್ ಬ್ಯಾಂಕ್ಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಸಲ್ಮಾ ಲೋನ್ ತಗೊಂಡಿದ್ದು ಅದರ EMI ಪ್ರತಿ ತಿಂಗಳು ಈಗಲೂ ಕರೆಕ್ಟ್ ಆಗಿ ಟೈಮ್ಗೆ ಪೇ ಆಗ್ತಾ ಇದೆ ಅಂತ. ಈಗ ಲೋನ್ ಬಗ್ಗೆ ಸಲ್ಮಾ ಅವರ ಮನೆಯವರನ್ನ ವಿಚಾರಿಸ್ತಾರೆ. ಸಲ್ಮಾ ಅವರ ಮನೆಯವರು ಹೇಳ್ತಾರೆ ನಮಗೆ ಈ ಲೋನ್ ಬಗ್ಗೆ ಏನು ಐಡಿಯಾನೇ ಇಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗ್ತಿದೆ ಅಂತ. ಈಗ ಪೊಲೀಸ್ ಟೀಮ್ ಅವರು ವಿಚಾರಿಸ್ತಾರೆ ಯಾರಿಂದ EMI ಪೇ ಆಗ್ತಾ ಇದೆ ಅಂತ. ಸೊ ಅಮೌಂಟ್ ಬ್ಯಾಂಕ್ಗೆ ಯಾರಿಂದ ಬರ್ತಾ ಇದೆ ವಿಚಾರಿಸಿದಾಗ ಗೊತ್ತಾಗುತ್ತೆ ಗಂಗಾಶ್ರೀ ಜಿಮ್ ಅನ್ನೋ ಒಂದು ಜಿಮ್ ಹೆಸರಲ್ಲಿ EMI ಪೇ ಆಗ್ತಾ ಇರುತ್ತೆ. ಈಗ ಪೊಲೀಸ್ ಅವರು ಜಿಮ್ ಹತ್ರ ಹೋಗಿ ವಿಚಾರಿಸ್ತಾರೆ. ಓನರ್ ಅಲ್ಲಿ ಇರೋದಿಲ್ಲ. ಓನರ್ ಹೆಸರು ಮಧುರ್ ಸಾಹು. ಓನರ್ ಅಲ್ಲಿ ಇರೋದಿಲ್ಲ. ಪೊಲೀಸ್ ಅವರು ಹೇಳ್ತಾರೆ ಮಧುರ್ ಸಾಹು ಇನ್ಫಾರ್ಮ್ ಮಾಡಿ ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, ಮಧುರ್ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ. ಈಗ ಪೊಲೀಸ್ ಅವರು ಮತ್ತೆ ಜಿಮ್ ಹತ್ರ ಹೋದಾಗ ಗೊತ್ತಾಗುತ್ತೆ ಮಧುರ್ ಸಾಹು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಜಿಮ್ ಅಲ್ಲೂ ಇರೋದಿಲ್ಲ, ಅವನು ಮನೆಯಲ್ಲೂ ಇರೋದಿಲ್ಲ. ಅಂದ್ರೆ ಇಷ್ಟೂ ವರ್ಷಗಳಿಂದ ಕರೆಕ್ಟ್ ಆಗಿ ಇದ್ದ ಮಧುರ್ ಸಾಹು ಸಡನ್ ಆಗಿ ಪೊಲೀಸ್ ಅವರು ಇನ್ಕ್ವೈರಿಗೆ ಬಂದಾಗ ಎಸ್ಕೇಪ್ ಆಗಿದ್ದಾನೆ. ಈಗ ಮಧುರ್ ಸಾಹು ಮೇಲೆ ಪೊಲೀಸ್ ಅವ್ರಿಗೆ ಡೌಟ್ ಬರುತ್ತೆ. ಮಧುರ್ ಸಾಹು ಮತ್ತೆ ಸಲ್ಮಾ ಸುಲ್ತಾನ ಇಬ್ಬರದು CDR ರಿಪೋರ್ಟ್ ತೆಗೆಸ್ತಾರೆ. ಈಗ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ 5 ವರ್ಷದ ಹಿಂದೆ ಮಧುರ್ ಮತ್ತೆ ಸಲ್ಮಾ ಗಂಟೆಗಟ್ಟಲೆ ಮಾತಾಡಿರ್ತಾರೆ ಫೋನಲ್ಲಿ. ಇದರ ನಡುವೆ ಇನ್ನೊಂದು ಘಟನೆ ಏನಾಗಿರುತ್ತೆ ಅಂದ್ರೆ ಈ ಜಿಮ್ ಟ್ರೈನರ್ ಮಧುರ್ ಸಾಹು ಏನಿರ್ತಾನೆ ಅವನು ಎಸ್ಕೇಪ್ ಆಗಿರ್ತಾನೆ. ಆದ್ರೆ ಅವನ ಫ್ರೆಂಡ್ ಇನ್ನೊಬ್ಬ ಇರ್ತಾನೆ, ಅವನು ಒಬ್ಬ ಜಿಮ್ ಟ್ರೈನರ್. ಅವನು ಮತ್ತೆ ಆ ಜಿಮ್ ಸ್ಟಾಫ್ ಏನಿರ್ತಾರೆ ಇವರು ಒಂದು ಪಾರ್ಟಿ ಮಾಡ್ತಾರೆ. ಈ ಪಾರ್ಟಿಯಲ್ಲಿ ಮಧುರ್ ಫ್ರೆಂಡ್ ಜಿಮ್ ಟ್ರೈನರ್ ಇರ್ತಾನೆ, ಅವನ ಬಿಸ್ನೆಸ್ ಪಾರ್ಟ್ನರ್ ಸಹ ಎಲ್ಲರೂ ಅಲ್ಲೇ ಇರ್ತಾರೆ. ಈ ಪಾರ್ಟಿಯಲ್ಲಿ ಒಂದು ಚಿಕ್ಕ ಜಗಳ ಸ್ಟಾರ್ಟ್ ಆಗುತ್ತೆ.
ಈಗ ಮಧುರ್ ಫ್ರೆಂಡ್ ಜಿಮ್ ಟ್ರೈನರ್ ಏನಿದ್ದಾನೆ, ಇವನು ಜಗಳದಲ್ಲಿ ಒಂದು ಮಾತು ಹೇಳ್ತಾನೆ, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ, ನನ್ನ ಹತ್ರ ನೀನು ಜಗಳ ಮಾಡಿ ದ್ವೇಷ ಕಟ್ಕೊಂಡ್ರೆ ನಿನ್ನ ಎಲ್ಲಿಗೆ ಕಳಿಸ್ತೀನಿ ಅಂದ್ರೆ ಪೊಲೀಸ್ ಅವರು ನಿಮ್ಮ ಮನೆಯವರು ಯಾರಿಗೂ ಸಿಗದಿರೋ ಜಾಗಕ್ಕೆ ನಿನ್ನ ಕಳಿಸ್ತೀನಿ, ಎಷ್ಟು ಹುಡುಕಿದ್ರು ನೀನು ಸಿಗಬಾರ್ದು ಅಂತ ವಾರ್ನ್ ಮಾಡ್ತಾನೆ, ಹೆದರಿಸ್ತಾನೆ. ಹಾಗೆ ಕುಡಿದ ನಶೆಯಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಸಲ್ಮಾ ಸುಲ್ತಾನನ ಸಹ ನಾವು ಹೀಗೆ ಕಳಿಸ್ಬಿಟ್ವಿ, ಬೇರೆನೆ ಒಂದು ಲೋಕಕ್ಕೆ ಅನ್ನೋ ರೀತಿ ಒಂದು ಮಾತು ಹೇಳ್ತಾನೆ. ಇದನ್ನ ಅಲ್ಲಿರೋ ಎಲ್ಲರೂ ಕೇಳಿಸ್ಕೋತಾರೆ. ಬಿಸ್ನೆಸ್ ಪಾರ್ಟ್ನರ್ಸ್ ಏನಿರ್ತಾರೆ ಅವರು ಸಹ ಕೇಳಿಸ್ಕೋತಾರೆ. ಈ ಬಿಸ್ನೆಸ್ ಪಾರ್ಟ್ನರ್ಸ್ ಏನಿರ್ತಾರೆ ಅವರಿಗೆ ಮಧುರ್ ಸಾಹು ಕಂಡ್ರೆ ಆಗ್ತಾ ಇರೋದಿಲ್ಲ. ಸೊ ಅವನಿಗೆ ಒಂದು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಸಲ್ಮಾ ಸುಲ್ತಾನ ಕಾಣೆ ಆಗಿರೋದ್ರ ಬಗ್ಗೆ ಇವ್ರಿಗೆ ಗೊತ್ತಿರುತ್ತೆ. ಈಗ ಮಧುರ್ ಸಾಹುನ ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತಾನೂ ಇವ್ರಿಗೆ ಗೊತ್ತಿರುತ್ತೆ. ಸೊ ಈ ಬಿಸ್ನೆಸ್ ಪಾರ್ಟ್ನರ್ ಏನಿದ್ದಾನೆ ಇವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ವಿಷಯ ತಿಳಿಸ್ತಾನೆ. ಮಧುರ್ ಫ್ರೆಂಡ್ ಒಬ್ಬ ಈ ರೀತಿ ಹೇಳ್ದ, ಜಗಳ ಆಯಿತು, ಆ ಜಗಳದಲ್ಲಿ ಈ ರೀತಿ ಹೇಳ್ತಾ ಇದ್ದ, ಬೇರೆನೇ ಲೋಕಕ್ಕೆ ಕಳಿಸ್ಬಿಟ್ಟಿದ್ದೀವಿ, ಮನೆಯವರು ಪೊಲೀಸವರು ಯಾರು ಹುಡುಕಿದ್ರು ಸಿಗದೇ ಇರೋ ಒಂದು ಲೋಕಕ್ಕೆ ಸಲ್ಮಾನ ನಾವು ಕಳಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದ ಅಂತ. ಪೊಲೀಸ್ ಅವರಿಗೆ ಕನ್ಫರ್ಮೇಶನ್ ಸಿಗುತ್ತೆ, ಓಕೆ ಸಲ್ಮಾದು ಕೊಲೆ ಆಗಿದೆ ಅಂತ. ಮಧುರ್ ಎಸ್ಕೇಪ್ ಆಗಿದ್ದಾನೆ. ಮಧುರ್ ಎಲ್ಲೂ ಕಾಣಿಸ್ತಾ ಇರೋದಿಲ್ಲ. ಆದರೆ ಕೆಲವು ದಿನ ಆದಮೇಲೆ ಒಂದು ದಿನ ಮಧುರ್ ಕೋರ್ಬಾ ಸಿಟಿಯಲ್ಲೇ ಇದ್ದಾನೆ ಅಂತ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಫೈನಲಿ ಆಗಸ್ಟ್ ಮಂತಲ್ಲಿ ಮಧುರ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸ್ ಅವರು. ಆಮೇಲೆ ಮಧುರ್ ಮತ್ತೆ ಅವನ ಫ್ರೆಂಡ್ ಜಿಮ್ ಟ್ರೈನರ್ ಏನಿರ್ತಾನೆ ಇವರಿಬ್ಬರನ್ನ ಸಪರೇಟ್ ಆಗಿ ಪೊಲೀಸ್ ಅವರು ಅವರ ಸ್ಟೈಲಲ್ಲಿ ವಿಚಾರಿಸ್ತಾರೆ. ಇನ್ನ ತುಂಬಾ ಕೆಲವಷ್ಟು ಎವಿಡೆನ್ಸ್, ಫೋನ್ ಲೊಕೇಶನ್ ಇದೆಲ್ಲ ನೋಡಿ ಸ್ಟ್ರಾಂಗ್ ಆಗಿ ಪೊಲೀಸ್ ಅವರು ವಿಚಾರಿಸಿದಾಗ ಎಲ್ಲರೂ ಸತ್ಯ ಒಪ್ಕೋತಾರೆ. ಬಟ್ ಈಗ ಯಾಕೆ ಕೊಲೆ ಮಾಡಿದ್ರು ಅಂತ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ಮೇನ್ ಟ್ವಿಸ್ಟ್ ಇರೋದು. ಈ ಕತೆ ಸ್ಟಾರ್ಟ್ ಆಗಿದ್ದು 2016 ಸಲ್ಮಾ ಆಗತಾನೆ ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಫಿಟ್ ಆಗಿ ಇರಬೇಕು ಅಂತ ಒಂದು ಜಿಮ್ ಜಾಯಿನ್ ಆಗ್ತಾಳೆ. ಸಲ್ಮಾ ರೆಂಟ್ ಮನೆ ಏನಿರುತ್ತೆ ಆ ಮನೆ ಹತ್ರನೇ ಈ ಗಂಗಾಶ್ರೀ ಜಿಮ್ ಸಹ ಇರುತ್ತೆ. ಆ ಟೈಮಲ್ಲಿ ಮಧುರ್ ಸಾಹು ಸಲ್ಮಾಗೆ ಪರಿಚಯ ಆಗ್ತಾನೆ. ಆಮೇಲೆ ಈ ಪರಿಚಯ ಲವ್ ಆಗುತ್ತೆ. ಮಧುರ್ ಈ ರೀತಿ ತುಂಬಾ ಹುಡುಗಿಯರ ಜೊತೆ ಆಟ ಆಡಿರ್ತಾನೆ. ಜಿಮ್ಗೆ ಬರೋ ಹುಡುಗಿಯರನ್ನ ಇಂಪ್ರೆಸ್ ಮಾಡ್ತಾ ಅವನ ದುಡ್ಡು ಬಾಡಿ ತೋರಿಸಿ ಇಂಪ್ರೆಸ್ ಮಾಡಿ ಅವರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದು, ಆಮೇಲೆ ಫಿಸಿಕಲ್ ರಿಲೇಶನ್ಶಿಪ್, ಈ ರೀತಿ ಸಲ್ಮಾ ಸಹ ಅವರಲ್ಲಿ ಒಬ್ಬಳಾಗಿರ್ತಾಳೆ. ಮಧುರ್ ಸಲ್ಮಾ ರೆಂಟ್ ಮನೆಯಲ್ಲೇ ಇರ್ತಾನೆ. ಸಲ್ಮಾ ತುಂಬಾ ಖುಷಿಯಾಗಿ ಇರ್ತಾಳೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ, ಬಾಯ್ ಫ್ರೆಂಡ್ ಸಹ ಇದ್ದಾನೆ, ಹಾಗೆ ಒಳ್ಳೆ ಕೆಲಸ ಇದೆ, ಪಾಪ್ಯುಲಾರಿಟಿ ಇದೆ. ಹಾಗೆ ಟೈಮ್ ಹೋಗ್ತಾ ಸಲ್ಮಾ ಮಧುರ್ಗೆ ಮದುವೆ ಆಗೋಣ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಮಧುರ್ ಶಾಕ್ ಆಗ್ತಾನೆ. ಸಲ್ಮಾನ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸಲ್ಮಾ ಒಂದು ದಿನ ಮಧುರ್ ಫೋನ್ ನೋಡ್ತಾಳೆ. ಮಧುರ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಈ ರೀತಿ ತುಂಬಾ ಹುಡುಗಿರ ಜೊತೆ ಚಾಟ್ ಮಾಡ್ತಾ ಇರ್ತಾನೆ, ಕಾಲಲ್ಲಿ ಮಾತಾಡ್ತಾ ಇರ್ತಾನೆ, ತುಂಬಾ ಹುಡುಗಿಯರ ಲೈಫಲ್ಲಿ ಆಟ ಆಡಿದ್ದಾನೆ ಅಂತ. ಇದು ಮಧುರ್ಗೆ ಗೊತ್ತಾಗುತ್ತೆ. ಮಧುರ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಏನಾದ್ರೂ ಸಲ್ಮಾ ನ್ಯೂಸಲ್ಲಿ ಎಲ್ಲರ ಮುಂದೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದನ್ನೆಲ್ಲ ನನ್ನ ಬಗ್ಗೆ ಹೇಳಿದ್ರೆ ಏನ್ ಕತೆ ಅಂತ. ಸೊ 2018 ಅಕ್ಟೋಬರ್ ಮಂತಲ್ಲಿ ಸಲ್ಮಾ ಅವಳ ಮನೆಗೆ ಹೋದಾಗ ವಾಪಸ್ ರೆಂಟೆಡ್ ಫ್ಲಾಟ್ಗೆ ಬಾ ಮಾತಾಡಬೇಕು ಅಂತ ಮಧುರ್ ಕಾಲ್ ಮಾಡಿ ಕರೀತಾನೆ. ಮತ್ತೆ ಇವನ ರೆಂಟೆಡ್ ಫ್ಲಾಟ್ ಅಲ್ಲಿ ಏನೋ ಒಬ್ಬ ಕೆಲಸದ ಮಹಿಳೆ ಇರ್ತಾಳೆ, ಆ ಮಹಿಳೆಗೆ ಕೆಲಸಕ್ಕೆ ಬರಬೇಡ ಅಂತ ಹೇಳಿ ಕಳಿಸ್ತಾನೆ. ಸಲ್ಮಾ ಫ್ಲಾಟ್ಗೆ ಹೋಗಿದ್ದೆ. ಮಧುರ್ ಮತ್ತೆ ಅವನ ಜಿಮ್ ಟ್ರೈನರ್ ಫ್ರೆಂಡ್ ಇಬ್ಬರೂ ಸೇರಿ ಸಲ್ಮಾನ ಕತ್ತು ಹಿಸುಕಿ ಸಾಯಿಸ್ತಾರೆ. ಮೊದಲು ಬ್ರೇಕಪ್ ಮಾಡ್ಕೋ ಅಂತ ಹೇಳ್ತಾರೆ, ತುಂಬಾನೇ ಕನ್ವಿನ್ಸ್ ಮಾಡ್ತಾರೆ. ಬಟ್ ಯಾವಾಗ ಸಲ್ಮಾ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಸಲ್ಮಾನ ಹೊಡೆದು ಕೊಲೆ ಮಾಡ್ತಾರೆ. ಈಗ ಸಲ್ಮಾ ಬಾಡಿನ ತಗೊಂಡು ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಮಣ್ಣು ಮಾಡ್ತಾರೆ. ಅವಳ ಸ್ಕೂಟಿನ ರೈಲ್ವೆ ಸ್ಟೇಷನ್ ಹತ್ರ ಯಾವುದೇ CCTV ಕ್ಯಾಮ್ರಾಗಳು ಏನು ಇಲ್ಲದೆ ಇರೋ ಜಾಗದಲ್ಲಿ ಬಿಡ್ತಾರೆ. ಅವಳ ಫೋನ್ನ ಸ್ವಿಚ್ ಆಫ್ ಮಾಡಿ ತುಂಬಾ ದೂರ ತಗೊಂಡೋಗಿ ಎಸಿತಾರೆ. ಆದ್ರೆ ಈಗ ಪೊಲೀಸ್ ಅವರು ಕೇಳ್ತಾರೆ, ಕತೆ ಎಲ್ಲ ಆಯ್ತು, ಎಲ್ಲ ಗೊತ್ತಾಯ್ತು, ಆದ್ರೆ ಪೊಲೀಸ್ ಅವರು ಕೇಳ್ತಾರೆ ಎಲ್ಲಿ ಮಣ್ಣು ಮಾಡದೆ ಎಕ್ಸಾಕ್ಟ್ ಲೊಕೇಶನ್ ಹೇಳು ಅಂತ. ಆದ್ರೆ ಈ ಘಟನೆ ನಡೆದು 5 ವರ್ಷಗಳಾಗಿರುತ್ತೆ. ಮತ್ತೆ ಅವನಿಗೆ ಕರೆಕ್ಟ್ ಆಗಿರೋ ಲೊಕೇಶನ್ ಗೊತ್ತಿರೋದಿಲ್ಲ. ಆದ್ರೂ ಪೊಲೀಸ್ ಅವರು ಕೆಲವೊಂದು ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ, ಲೊಕೇಶನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕೆಲವೊಂದು ಜಾಗಗಳಿಗೆ ಕರ್ಕೊಂಡು ಹೋದಾಗ ಅಲ್ಲಿ JCB ಲೇಬರ್ಗಳು ಯೂಸ್ ಮಾಡಿ ಡೆಡ್ ಬಾಡಿನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಎಲ್ಲೂ ಸಿಗೋದಿಲ್ಲ. ಮತ್ತೆ ಇನ್ನೊಂದು ಜಾಗ ತೋರಿಸ್ತಾನೆ, ಅಲ್ಲೂ ಏನು ಸಿಗೋಲ್ಲ. ಪೊಲೀಸ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಇವರೆಲ್ಲ ಬೇಕು ಅಂತಾನೆ ಡ್ರಾಮಾ ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಬಾಡಿ ಸಿಗದೆ ಇದ್ರೆ ಎವಿಡೆನ್ಸ್ ಇಲ್ಲ ಅಂತ ಇವರು ಎಸ್ಕೇಪ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಒಂದು ವಾರ ಆದ್ಮೇಲೆ ಪೊಲೀಸ್ ಅವರು ಮತ್ತೆ ಸ್ಟ್ರಾಂಗ್ ಆಗಿ ಅವರ ಸ್ಟೈಲಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಈಗ ಒಂದು ಹಳೆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ.
ಇದೇ ಲೊಕೇಶನ್ ಅಂತ ಹೇಳ್ತಾರೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಈ ಜಾಗದಲ್ಲಿ ಈಗ ಒಂದು ಹೈವೇ ಇರುತ್ತೆ. ಈ ಲೊಕೇಶನ್ ಸಹ ಸುಳ್ಳಾಗಿದ್ರೆ ಪೂರ್ತಿ ರೋಡ್ನ ಹಾಳು ಮಾಡಿದಾಗ ಆಗುತ್ತೆ. ಆದರೆ ಆರೋಪಿಗಳು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ನಾವು ಮಣ್ಣು ಮಾಡಿದಾಗ ಹೈವೇ ಇರಲಿಲ್ಲ, ಜಸ್ಟ್ ಒಂದು ಮಣ್ಣು ರೋಡ್ ಇತ್ತು ಅಂತ ಹೇಳ್ತಾರೆ. ರೋಡ್ ಹಾಳು ಮಾಡ್ದೇನೆ ಮಣ್ಣು ಕೆಳಗಡೆ ಬಾಡಿ ಇದೆಯಾ ಅಂತ ತಿಳ್ಕೋಬಹುದಾ ಅಂತ ಎಲ್ಲಾ ರೀತಿ ಟ್ರೈ ಮಾಡ್ತಾರೆ. ಹಾಗೆ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ. ಆರೋಪಿಗಳು ಈ ರೀತಿ ಲೊಕೇಶನ್ ಹೇಳ್ತಾ ಇದ್ದಾರೆ, ಈಗ ನಾವು ಈ ಜಾಗದಲ್ಲಿ JCB ಯೂಸ್ ಮಾಡಿ ಹುಡುಕಬೇಕಾಗುತ್ತೆ ಅಂತ. ಹಾಗೆ ಆರೋಪಿಗಳಿಗೆ ಹೇಳ್ತಾರೆ, ನಾವು ಇಲ್ಲಿ ಮಣ್ಣು ಮಾಡಬೇಕಾದ್ರೆ ಇಲ್ಲಿ ಒಂದು ಮರ ಇತ್ತು ಅಂತ, ಆದ್ರೆ ಯಾವ ಮರ ಅಂತ ಗೊತ್ತಾಗೋದಿಲ್ಲ. 2018 ಅಕ್ಟೋಬರ್ ಸ್ಯಾಟಲೈಟ್ ಇಮೇಜ್ ತಗೋತಾರೆ. ಗ್ರೌಂಡ್ ಪೆನೆಟ್ರೇಷನ್ ರಡಾರ್ ಡಿವೈಸ್ ನ ತರಿಸ್ತಾರೆ, ಥರ್ಮಲ್ ಇಮೇಜಿಂಗ್ ಮಾಡ್ತಾರೆ. ಹಾಗೆ ತುಂಬಾನೇ ಟೆಕ್ನಾಲಜಿ ಯೂಸ್ ಮಾಡಿ ಒಂದು ಮರದ ಹತ್ತಿರ ಅಗಿಯೋಕೆ ಸ್ಟಾರ್ಟ್ ಮಾಡ್ತಾರೆ. 7 ಗಂಟೆ ಕೆಲಸ ಮಾಡ್ತಾರೆ. 8 ಫೀಟ್ ಕೆಳಗಡೆ ಆಗದಾಗ ಕೆಲವೊಂದು ಎವಿಡೆನ್ಸ್ ಸಿಗುತ್ತೆ. ಫೋನ್ ಕವರ್, ಮೂಳೆಗಳು ಸಿಗುತ್ತೆ, ಹಾಗೆ ಒಂದು ಚಪ್ಪಲಿ ಸಿಗುತ್ತೆ. ಈ ರೀತಿ ಕೆಲವು ಎವಿಡೆನ್ಸ್ ಸಿಗುತ್ತೆ. ಫೈನಲಿ ಕೇಸ್ ಸಾಲ್ವ್ ಆಗುತ್ತೆ. ಲೋನ್ ತಗೊಂಡು ಜಿಮ್ನ ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು ಅಂತ ಇರ್ತಾನೆ ಮಧುರ್ ಸಾಹು. ಅದಕ್ಕೋಸ್ಕರ ಇಷ್ಟು ಲೋನ್ ತಗೊಂಡಿರ್ತಾನೆ. ಹಾಗೆ ಇನ್ನೊಂದು ಬ್ರಾಂಚ್ ಸಹ ಓಪನ್ ಮಾಡಿ EMI ಸಹ ಕಟ್ತಾ ಇರ್ತಾನೆ. ಆದರೆ ತಪ್ಪು ಮಾಡಿದ್ದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಫೈನಲಿ ಈ ಕೇಸ್ ಸಾಲ್ವ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಕ್ರೈಮ್ ಸ್ಟೋರಿ. ಇದೇ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರೀಸ್ ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.